ನವೆಂಬರ್ 10ನೇ ತಾರೀಕು 2025 ಡೆಲ್ಲಿ ರೆಡ್ ಫೋರ್ಟ್ ಹತ್ರ ಒಂದು ಬಿಳಿ ಕಾರ್. ಆ ಬಿಳಿ ಕಾರಲ್ಲಿ ಒಬ್ಬ ವ್ಯಕ್ತಿ 3 ಅವರ್ ಕೂತ್ಕೊಂತಾನೆ. ಅದಾದ್ಮೇಲೆ ಅವನು ಏನಾದ್ನೋ ನನಗೆ ತಿಳಿದು ಬಂದಿಲ್ಲ. ಬ್ಲಾಸ್ಟ್ ಆಗುತ್ತೆ. ಹರಿಯಾಣ ನಂಬರ್ ಪ್ಲೇಟನ್ನು ಹೊಂದಿರುತ್ತೆ. ಇದು ಪುಲ್ವಾಮಾ ಅಟ್ಯಾಕ್ಗೆ ಹತ್ರ ಇದೆ, ಲಿಂಕ್ ಇದ್ದಂಗಿದೆ ಅಂತ ಕೂಡ ಹೇಳ್ತಾರೆ. ಇಲ್ಲಿವರೆಗೂ 13 ಜನ ಸಾವನ್ನಪ್ಪಿದ್ದಾರೆ. ಈ ಬ್ಲಾಸ್ಟ್ ನಡೆಯೋದು 3 ದಿವಸದ ಮುಂಚೆ ಗುಜರಾತಲ್ಲಿ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಇವ ಡಾಕ್ಟರ್ ಆಗಿರ್ತಾನೆ. ಇಲ್ಲಿ ಕಾಣಿಸ್ತಾ ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ದಾನಲ್ಲ, ಒಂದು ಬ್ಲ್ಯಾಕ್ ಕಲರ್ ಬಾರ್ಡರ್ ಸ್ಪೆಕ್ಸ್. ಈ ವ್ಯಕ್ತಿನೇ, ಕ್ಲೀನಾಗಿ ನೋಡ್ಕೊಳ್ಳಿ, ಈ ವ್ಯಕ್ತಿ ಹೆಸರು ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಅಂತಕ್ಕಂಥವನು. ಈ ವ್ಯಕ್ತಿ ಡಾಕ್ಟರ್, ಚೈನಾ ಅಲ್ಲಿ MBBS ಮಾಡಿರ್ತಾನೆ. ಇವನು ರೈಸಿನ್ ಅನ್ನೋ ಕೆಮಿಕಲ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾನೆ. ಏನು ಈ ರೈಸಿನ್ ಅಂದರೆ ಹರಳೆಣ್ಣೆ ಗೊತ್ತಲ್ಲ, ಈ ಹರಳೆಣ್ಣೆಯಿಂದ ಮಾಡಬಹುದಾಗಿರ್ತಕ್ಕಂಥ ವಿಷಕಾರಿ ರೀತಿಯ ಒಂದು ಆ ವಿಷಯಗಳಲ್ಲಿ ಒಂದು. ಸೊ ಆ ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರೋಲ್ ಆಯಿಲ್, ಓಕೆನಾ? ಕ್ಯಾಸ್ಟ್ರೋಲ್ ಆಯಿಲ್ ಇಂದ ಮಾಡ್ಬೋದಾಗಿರ್ತಕ್ಕಂಥ ಒಂದು ಕೆಮಿಕಲ್ ಇದು ರಿಯಾಕ್ಷನ್. ಸೊ ಈ ಕೆಮಿಕಲ್ ಇಂದ ಏನು ಉಪಯೋಗ ಅಂದರೆ, ಇದಕ್ಕೆ ಸ್ಮೆಲ್ ಅನ್ನೋದಿರಲ್ಲ, ಟೇಸ್ಟ್ ಅನ್ನೋದಿರಲ್ಲ, ಕಲರ್ ಅನ್ನೋದಿರಲ್ಲ. ಈ ಥರ ಯಾವುದಿಲ್ಲ. ನೀವು ನೀರಲ್ಲಿ ಬೆಳೆಸಿದ್ರೆ ಗೊತ್ತಾಗಲ್ಲ, ಊಟದಲ್ಲಿ ಬೆರೆಸಿದ್ರೆ ರುಚಿನೂ ಸಿಗಲ್ಲ, ಏನೂ ಆಗಲ್ಲ. ಸೊ ದಟ್ ಕಲರ್ ಇಲ್ಲ, ಏನು ಟೇಸ್ಟ್ ಇಲ್ಲ, ಏನೂ ಇಲ್ಲ. ಸೊ ದಟ್ ಏನು ಮಾಡ್ತೀವಿ, ನಾನೇನೋ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವಸ್ಥಾನದಲ್ಲಿ ಇದನ್ನು ಹಾಕ್ಬಿಡ್ತೀನಿ. ತುಂಬ ಕೆಮಿಕಲ್ ಆಯಿತು, ತಕ್ಷಣ ರಿಯಾಕ್ಟ್ ಆಗುತ್ತೆ, ಮರಣ ಅನ್ನೋದು ಬೇಗನೆ ಬರುತ್ತೆ. ಅದರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದ ಈ ಒಂದು ವ್ಯಕ್ತಿ. ಇಂಥ ನನ್ನ ಮಕ್ಕಳನ್ನ ನಾವು ಡಾಕ್ಟ್ರು ಅಂತ ಕರಿಬೇಕಾ? ಅಯ್ಯೋ, ಡಾಕ್ಟ್ರ್ ಅಂತ ಹೆಸರಿಕ್ಕಿರೋದ ತಪ್ಪು. ನಾನು ಡಾಕ್ಟ್ರ್ ಅಂತ ಕರಿತಾ ಇದ್ದೀನಿ ಅವಾಗಿಂದ. ಇಂಥ ನಾಯಿಗಳು, ಲುಚ್ಚಗಳು ಏನು ಮಾತಾಡೋಣ ಇವ್ರ ಬಗ್ಗೆ? ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಇದು ಇಂಥವ್ರು ಇಬ್ಬರಿಗೆ ಗುಜರಾತಲ್ಲಿ ಇವರು ಸಿಕ್ಕ ಬಿದ್ದಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಇಂಥ ನಿಜ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋ ಅಂಥ ಒಂದು ಪರಿಸ್ಥಿತಿ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಯಾಕಂದರೆ ಇಂಥ ವ್ಯಕ್ತಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀರಿ, ರಾಕ್ಷಸರಾಗಿರೋದ್ರಿಂದ. ಈ ಕಾಲದಲ್ಲಿ ರಾಕ್ಷಸರು ಇವರೇ ನನ್ನ ಪ್ರಕಾರ. ಮಾತಾಡೋದೇ ಬೇಡ ಅನ್ಸುತ್ತೆ ಇವ್ರ ಬಗ್ಗೆ ಎಲ್ಲ. ಇವನಿಗೆ ಒಂದು ಡಾಕ್ಟರ್ ಅಂತ ಕರೀತೀರ, ಏನು ಹೆಸರು ನೀವೇ ಸಜೆಸ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಮಾಡಿಬಿಟ್ಟು. ಅಂತ ನಾಯಿಗಳು. ಇದುವರೆಗೂ 13 ಜನ, ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ 13 ಜನ ಸತ್ತಿದ್ದಾರೆ ಅನ್ನೋ ಒಂದು ನ್ಯೂಸ್ ಬಂದಿದೆ. 13 ಜನ ನಾನು ಈ ವಿಡಿಯೋ ಮಾಡೋ ಟೈಮ್